ಯುಟಿವಿಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ರಾಜ್ಯದಲ್ಲಿ ಪ್ರವಾಹದಿಂದಾಗಿ ಹಲವಾರು ಪ್ರದೇಶಗಳು ಹಲವಾರು ಗ್ರಾಮಗಳು ಮುಳುಗಡೆಗೆ ಒಳಗಾಗಿದ್ವು. ಅದೇ ರೀತಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳು ಸಹ ಮುಳುಗಡೆಯಾಗಿದ್ವು. ಕೃಷ್ಣಾ ನದಿಯ ದಂಡೆಯಲ್ಲಿರುವ ಹಲವಾರು ಮನೆಗಳು ಮುಳುಗಿ ಹೋಗಿದ್ವು. ಹಾಗಾಗಿ ಜನ ಕಂಗಾಲಾಗಿ ದಿಕ್ಕು ತೋಚದಂತಾಗಿದ್ರು. ಆದ್ದರಿಂದ ಸರ್ಕಾರ ಪರಿಹಾರ ನೀಡುವುದಾಗಿ ಮತ್ತು ಹಾಳಾದ ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸುವುದಾಗಿ ಮಾತು ಕೊಟ್ಟಿತ್ತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 1900 ಮನೆಗಳು ಮುಳುಗಡೆಯಾಗಿದ್ದರೆ ವಿಜಯಪುರ ಜಿಲ್ಲೆಯ ಸುತ್ತಮುತ್ತ ಸುಮಾರು 900 ಮನೆಗಳು ಮುಳುಗಡೆಯಾಗಿದ್ವು. ಆದರೆ ಬಾಗಲಕೋಟೆಗೆ ಹೋಲಿಸಿದರೆ ವಿಜಯಪುರದಲ್ಲಿ ಪ್ರತಿಶತ 10ರಷ್ಟು ಕೂಡ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಹೀಗಾಗಿ ಜನ ಸಾಕಷ್ಟು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಇದೇ ರೀತಿ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಇದುವರೆಗೂ ಪರಿಹಾರ ಸಿಗದೆ ನಲುಗಿ ಹೋಗಿವೆ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. ಆಲ್ಮಟ್ಟಿ ಹಿನ್ನೀರಿನಿಂದ ನೂರಾರು ಹಳ್ಳಿಗಳು ಮುಳುಗಡೆ ಆದವು. ಈಗ 20 ವರ್ಷದ ಹಿಂದೆ ಮುಳುಗಡೆಯಾಗಿ ಇಲ್ಲಿವರೆಗೆ ಬಾಗಲಕೋಟೆ ಮಾದರಿಯಲ್ಲಿ ಉಳಿದ ಯಾವ ಗ್ರಾಮಗಳು ಪಟ್ಟಣಗಳು ಯಾವನ್ನೂ ನಿರ್ಮಾಣ ಮಾಡಲಿಲ್ಲ. ಈಗ ಬಾಗಲಕೋಟೆಯಲ್ಲಿ ನಿರ್ಮಾಣ ಮಾಡಿದಂಥ ಒಂದು 10% ಈ ಹಳ್ಳಿಗಳಿಗೆ ನಿರ್ಮಾಣ ಮಾಡಿಲ್ಲ. ಮುಖ್ಯವಾಗಿ ಕೋಲಾರ ಬಾಗಲಕೋಟೆಯಲ್ಲಿ 900 ಮನೆಗಳು ಮುಳುಗಿದ್ರೆ 1800 ಮನೆಗಳು ಮನೆಗಳು ಮುಳುಗಡೆ ಆಗ್ಯಾವ. 1800 ಬಾಗಲಕೋಟೆಗೆ ಹೆಚ್ಚು ಮುಳುಗಡೆ ಆದ್ರೂ ಬಾಗಲಕೋಟೆಯಲ್ಲಿ ಏನು ನಿರ್ಮಾಣ ಮಾಡ್ಯಾರ ಅದರಲ್ಲಿ ಒಂದು 10% ಅಲ್ಲಿ ಮಾಡಿಲ್ಲ. ಒಂದು ಉದ್ಯಾನವನ ಇಲ್ಲ, ಒಂದು ಆಟದ ಮೈದಾನ ಇಲ್ಲ, ಒಂದು ರಸ್ತೆ ಇಲ್ಲ, ಒಂದು ಸಾರ್ವಜನಿಕ ಶೌಚಾಲಯಗಳಿಲ್ಲ, ದೇವಸ್ಥಾನಗಳು ಇನ್ನೂ ಕಂಪ್ಲೀಟ್ ಜಾಗ ಕೊಟ್ಟಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಇವೆಲ್ಲ ಆಗಿನೂ ಈ ಸಾವಿರಾರು ಮಂದಿಗೆ ನಿಜವಾದ ಸಂತ್ರಸ್ತರಿಗೆ ಇನ್ನೂ ಪ್ಲಾಟ್ಗಳು ಬಂದಿಲ್ಲ. ಇವೆಲ್ಲ ಇನ್ನು ಇಲ್ಲಿವರೆಗೆ ಯಾರೂ ಕೇಳಲಾರ್ದ ಅವ್ರು ಮಾಡಬೇಕಾಗಿತ್ತು. ಅಂದು ಮುಳುಗಡೆ ಆಗೋ ಮುಂದೆ ಈಗ ನಮ್ಮನ್ನು ಹೊರಗೆ ಹಾಕೋ ಮುಂದೆ ಅವರು ಮನೆಗೆ ಬಂದು ಹಕ್ಕುಪತ್ರ ಕೊಟ್ಟಾರ. ಅವೆಲ್ಲ ಕೆಲವೊಂದು ಅವರ ರಿಜಿಸ್ಟ್ರದಾಗ ಎಂಟ್ರಿ ಮಾಡ್ಕೊಂಡಿಲ್ಲ. ಆ ಎಂಟ್ರಿ ಮಾಡ್ಕೊಳ್ಳಾರ್ದೆ ಹಕ್ಕುಪತ್ರ ಕೊಟ್ಟು ಇವತ್ತು ಮತ್ತು ಮತ್ತೊಬ್ಬರಿಗೆ ಹಕ್ಕುಪತ್ರ ಕೊಟ್ಟು ಕೇಸಿಂದ ಅವ್ನು ಎಂಟ್ರಿ ಮಾಡ್ಯಾರ. ಡಬಲ್ ಆಗಕ್ಕೆ ಆಫೀಸರ ಕಾರಣ. ಇದು ಆಫೀಸರ ಕಾರಣ ಮ್ಯಾಗಿಂದ ಇವತ್ತು ಆಫೀಸರ ಅದನ್ನು ಸುದ್ದಿ ಮಾಡಿ ಡಬಲ್ ಅದು ಸರಿ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊತೀವಿ ನಾವು. ಏನಿಲ್ಲ, ಇವತ್ತು ಹೋರಾಟ ಸಮಿತಿಯಿಂದ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಇನ್ನು ಮುಂದಿನ ದಿನಮಾನ ಇವರು ಅದರಿಂದ ಏನಾದರೂ ಒಂದು ನಮ್ಮ ಹೋರಾಟಕ್ಕೆ ಒಂದು ಕಾರ್ಯರೂಪಕ್ಕೆ ಬಂದದ ಕರೆ ಆದರೆ ನಾವು ಶಾಂತಿಯುತವಾಗಿರ್ತೀವಿ. ಒಂದು ವೇಳೆ ಇವರ ಒಂದು ಇದು ಏನು ಬರಲಿಲ್ಲ, ನಮಗೆ ಬರಲಿಲ್ಲ ಅಂದರೆ ನಾವು ಮುಂದಿನ ಒಂದು ಉಗ್ರ ಹೋರಾಟವನ್ನು ನಾವು ಮಾಡಾಕ್ತಾ ಇರೋದೀವಿ. ಮಾನ್ಯ ಅಧಿಕಾರಿಗಳಿಗೆ ನಮಸ್ಕಾರ. ನಾವೆಲ್ಲರೂ ಕೋಲಾರದ ನಿವಾಸಿಯಾಗಿದ್ದೀವಿ. ನಿವಾಸಿ ಅನ್ನೋಕ್ಕಿಂತ ನಿರಾಶ್ರಿತರಾಗಿದ್ವಿ. ಯಾಕೆಂದರೆ ನಾವು ಬಂದು ಭಾಳ ವರ್ಷ ಆಯಿತು. ಕೋಲಾರದಲ್ಲಿ ನಮಗೆ ಇರಲಿಕ್ಕೆ ಸ್ವಂತ ಬೆಸ್ಟ್ ಜಾಗ ಸಹಿತ ಇಲ್ಲ. ನಾವು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆ ಬಾಡಿಗೆಯವರು ಪ್ರತಿ ವರ್ಷ ನಮಗೆ ಬಿಡಿಸೋದ್ರಿಂದ ಮತ್ತು ನಮಗೆ ಜಾಗದ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ದುಡ್ಕೊಂಡು ತಿನ್ಬೋದು, ಬಟ್ ಇರ್ಲಿಕ್ಕೆ ಹಂಗೆ ಅಷ್ಟು ಜಾಗ ಇಲ್ಲ. ಸೊ ನಂತರ ಎಷ್ಟೋ ಮಂದಿ ನಿರಾಶ್ರಿತರು ನನ್ನ ಜೊತೆ ಇದ್ದಾರೆ. ಅವ್ರಿಗೆಲ್ಲ ಜಾಗ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅನ್ಕೊತೀನಿ. ಎಷ್ಟೋ ಮಂದಿ ಈ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ತಾವೆಲ್ಲರೂ ಕೂಡ ನಮ್ಮ ನಿರಾಶ್ರಿತ ವರ್ಗದವ್ರಿಗೆಲ್ಲರಿಗೂ ಕೂಡ ನಮ್ಮ ಜಾಗವನ್ನು ಒದಗಿಸ್ಕೊಡ್ಬೇಕು, ಸ್ವಂತ ಹಂಗೆ ಅಷ್ಟಾದ್ರೂ ಜಾಗ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲ ನಿರಾಶ್ರಿತ ಪರವಾಗಿ ಇದು ನನ್ನ ಕೋಲಾರದ ನಮ್ಮ ನಿರಾಶ್ರಿತ ವತಿಯಿಂದ ನನ್ನ ಮನವಿ ಅಂತ ಹೇಳ್ಕೊತಾ ಇದ್ದೀನಿ. ಕಳಕಳಿಯ ವಿನಂತಿ, ಹೇಗಾದರೂ ಮಾಡಿ ನಮಗೆ ಜಾಗ ಒದಗಿಸ್ಕೊಡ್ಬೇಕು. ಇಲ್ಲಾಂದರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೂ ರೆಡಿ ಇದ್ದೀವಿ. ಯಾಕಂದರೆ ಭಾಳ ನೊಂದಂಥ ಜನರು ನಾವು ಇಲ್ಲೇ ಅದಕ್ಕೆ ಸ್ವಂತ ಜಾಗ ಅನ್ನೋದೇ ಇಲ್ಲೇ ಇಲ್ಲ. ಸ್ವಂತ ಇದ್ದವರು ನಮಗೆ ಬಾಡಿಗೆ ಮನೆಯಲ್ಲಿದ್ದಾಗ ಜಾಗ ಬಿಡಿಸ್ತಾನೆ ಹೋಗ್ತಾರೆ. ನಾವು ಮುಂದೆ ಎಲ್ಲಿ ಹೋಗಬೇಕು, ಎಲ್ಲಿ ಜೀವನ ಸಾಗಿಸಬೇಕು ಅನ್ನೋದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಎಷ್ಟೋ ಮಂದಿ ಎಲ್ಲರ ಹತ್ರ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ನಮ್ಗೆ ಯಾವುದೇ ರೀತಿಯಿಂದ ನ್ಯಾಯ ದೊರಕಿಲ್ಲ. ಹೇಗಾದರೂ ಮಾಡಿ DC ಅಧಿಕಾರಿಗಳು ನಮಗೆಲ್ಲರಿಗೂ ನಿರಾಶ್ರಿತರಿಗೆ ಒಂದು ಹಂಗೆ ಅಷ್ಟು ಜಾಗ ಆಗಿರ್ಲಕ್ಕ ನಮಗೆ ಮಾಡಿಕೊಡ್ಬೇಕಾಗಿ ನಮ್ಮ ನಿರಾಶ್ರಿತ ವತಿಯಿಂದ ಕಳಕಳಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಇಷ್ಟು ಹೇಳಿ ಭೇಟಿಯಾಗಿರಿ ಸರ್. ಮಾಡ್ತೀನಿ ಅಂದಾರ್ರಿ. ಅವ್ರು ಮಾಡ್ತೀನಿ ಅಂದ್ರೆ ಅದು ಮಾತು ಅವ್ರು ತಗೋಬೇಕ್ರಿ. ಮಾಡ್ತೀನಿ ಅನ್ನೋದು
ಇದ್ರ ಗುಡ್ಸ್ 3 ಸಲ ಆತ್ರಿ ನಾವು ಈ ಆಫೀಸ್ ಬರಕತ್ರಿ ಪ್ಲಾಟ್ ಇರ್ಲಾರ ಸಂಬಂಧ ಬೇಡಿಕೆ ರೀ. ಪ್ಲಾಟ್ ಇರ್ಲಾರ ಸಂಬಂಧ ನಮ್ಮ ಬೇಡಿಕೆ ರೀ. ಬಾಡಿಗೆ ಮನೆ ರೀ, ಶೆಡ್ ಹಾಕೊಂಡಿದೀವಿ ರೀ. ಇರಾಕ ಜಾಗ ಇಲ್ರಿ, ಪ್ಲಾಟ್ ಬೇಕಾಗ್ಯಾವ್ರಿ ನಮ್ಮ ಬಟ್ರ. ಹಾ ಹೋಗ್ಯಾವ್ರಿ, ಕೋಲಾರದಾಗ ಹೋಗ್ಯಾವ್ರಿ. ಎಲ್ಲ ರಗಡ್ಸದ ಕೊಟ್ಟೇವ್ರಿ, ಏನು ಮಾಡಿಲ್ರಿ ಅವರು. आज जिलाधिकारी के मुखांतर होते हुए हम कोलार एक जो समिति बनाई गई है जिसका नाम कृष्णा तीर संत्रस्तर हितरक्षणा होराट समिति है। इस समिति के अध्यक्ष हमारे आली जनाब सिद्धप्पा बालगुण के नेतृत्व में बहुत से लोगों के साथ आज उसमें कई औरतें भी हैं, मर्द भी हैं, शामिल हैं। इन सभी के जानिब से होते हुए आज डीसी साहब को हम एक मनवी दिए हैं, जिस मनवी में हम ये कहा है कि आलमट्टी के बैक वाटर से जितने भी देहातें हो, शहर हो, जो पानी के बैक वाटर से डूबे हुए हैं, उन डूबे हुए देहात, करिए, शहर को लेकर जिसमें सबसे बड़ा गांव जो है वो कोलार है। वो कोलार गांव का जो मुड़गड़े में जितने घर डूबे हैं उसमें 900 घर 1800 घर कोलार के डूबे हुए हैं। हत्ता के बागलकोट एक बड़ा शहर होने के बावजूद उसमें सिर्फ 900 घर ऐसे डूबे हुए हैं। 900 घर डूबने पर सरकार और वहाँ के MLAs और जितने भी सियासतदान हैं ये सब मिलकर 100% जो डेवलपमेंट किया है वो बागलकोट को ही किया है। हमें ये पता नहीं क्या मुड़गड़े में जितने गांव डूबे हुए हैं वो बाकी जो गांव डूबे हैं वो क्या वो डूबे हुए गांव नहीं है। ये सरासर हमारे साथ नाइंसाफ़ी की जा रही है, जिसमें बागलकोट को अच्छा डेवलपमेंट किया जाता है, रोड अच्छे बनाए जाते हैं, ड्रेनेज की व्यवस्था की जाती है, पानी के नल की व्यवस्था की जाती है, लाइट की व्यवस्था की जाती है, अच्छे अच्छे गार्डन के निर्माण किया जाता है और प्लेग्राउंड का निर्माण किया जाता है। क्या ये सारी सहूलतें सिर्फ बागलकोट को ही दी जाएँ? कहा जाता है कि मुड़गड़े में जितने भी गांव डूबे हुए हैं इन सारे गांवों को ये सारी सहूलियात का फराहम करना गवर्नमेंट का काम होता है। जैसे कहा जाता है कि एक आंख को मस्का लगाकर दूसरी आंख को चूना लगाने का काम सरकार कर रही है। जितने भी देहातें डूबे हुए हैं, कोलार से लेकर सिद्धनाथ हो, रल्ली हो, बड़ोती हो, ऐसे 100 से ज़्यादा गांव हैं जिन गांवों में आज तक कोई डेवलपमेंट नहीं हुआ। ना रोड का काम सही ढंग से हुआ है, ना ड्रेनेज का काम हुआ है, ना लाइटों का काम हुआ है। हत्ता के वहाँ बसने वाले जितने भी लोग मुड़गड़े में फंसे हुए थे, जिनको ये प्लॉट देना था सरकार, आज ऐसे बहुत से लोग हैं जिन जो मेन PDF कहा जाता है, जिन्हें उन मेन PDF के लोगों को ये आज बहुत से लोगों को 70-80 बरस रहने के बावजूद भी उन लोगों को निवेश यानी कि हक प्लॉट अभी तक उनको नहीं मिला। जैसे कि अभी मेरी बहन कह रही थी आपके सामने, रो रो कर कह रही थी कि उसका दुख कितना दुख भरा होगा। इनकी बातों को सुनकर हमें ऐसा लगता है कि हम मुड़गड़े नहीं बल्कि हमें जैसा पहले पुराना हमारा गांव था उसी गांव में रहने के लिए हमें अच्छा लग रहा है। अभी आने वाले दिनों में हम सरकार से ये चेतावनी देते हैं कि हमने जो मनवी की है इस मनवी को सही ढंग से इसके ऊपर एक्शन लेकर हमारे जो नाइंसाफ़ियाँ हुए हैं हमें सही तरीके से हमारी इंसाफ दिलाया जाए। अगर हमें इंसाफ ना मिला तो हम इसके खिलाफ़ में एक ऐसा ये करेंगे, स्ट्राइक करेंगे जिसको सरकार झुकना पड़ेगा ज़रूर। इसी को लेकर हम आज मनवी दिए हैं। हम डीसी साहब से मनवी करते हैं, विनती करते हैं और उनसे हाथ जोड़कर मौद्दीबाना गुजारिश भी करते हैं कि जो परेशानियां मुड़गड़े लोगों को हो रही है वो सारे परेशानियों को जल्द से जल्द हल किया जाए। देखिए साहब, ये जैसे डेवलपमेंट करना था गाँव को कि आलमट्टी बैकवाटर से जो गांव डूबे हुए हैं इन गांवों को डेवलपमेंट जो करना था, सरकार जो कहती है कि डेवलपमेंट ऐसे ऐसे होना चाहिए था, उसमें 100% वो नाकाम रही है। वो नाकाम होने के बावजूद हम 22 साल से सरकार के हुकूमत के जो नए नए प्रोजेक्ट बन रहे हैं उसका हम इस्तेकबाल करते हुए खामोश थे कि कुछ ना कुछ हमारा गांव भी डेवलपमेंट होगा। लेकिन 22 साल पूरे मुकम्मल होने के बावजूद भी आज तक वो डेवलपमेंट हमें नज़र नहीं आया। इसीलिए हम एक बात कहते हैं ना कि जब तक कि बेटा रोता नहीं माँ दूध नहीं पिलाती। आज हमें रोने की हालत आ चुकी है। हम रो रहे हैं सरकार के सामने और गिड़गिड़ा रहे हैं कि हमारा काम जल्द से जल्द वो पूरा करने की कोशिश करें। जब तक कि हम जो लोग परेशान हाल हैं उनकी परेशानियों को दूर करके सरकार हमारा साथ नहीं देती, जब तक हम होराट करने वाले इसके खिलाफ में होराट करते रहेंगे। मैं अल्लाह बख्श बीजापुर इस होराट समिति का नायब सदर हूँ। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।